ಬೈಸರನ್ ವ್ಯಾಲಿಯಲ್ಲಿ ಮೊನ್ನೆ ಭಯೋತ್ಪಾದಕ ದಾಳಿ ಏನಾಯಿತು. ಈ ಸಂದರ್ಭದಲ್ಲಿ ಸೈಯದ್ ಆದಿಲ್ ಅನ್ನುವಂತಹ ವ್ಯಕ್ತಿ ಬಹಳ ಪ್ರಚಾರದಲ್ಲಿದ್ದಾನೆ. ಆ ವ್ಯಕ್ತಿ ಈಗ ಬದುಕುಳಿದಿಲ್ಲ, ಬಟ್ ಆತನ ಫೋಟೋ ವಿಜುವಲ್ಸು ಎಲ್ಲ ವೈರಲ್ ಆಗ್ತಾ ಇದೆ. ಉಗ್ರರ ಗುಂಡಿಗೆ ಈತ ಎದೆ ಕೊಟ್ಟ ಅನ್ನುವಂತಹ ವಿಚಾರದಲ್ಲಿ ಅನೇಕ ಸ್ಟೋರಿಗಳನ್ನು ನೀವು ಕೇಳಿರ್ತೀರಿ. ಪ್ರವಾಸಿಗರನ್ನ ರಕ್ಷಿಸಿ ಆದಿಲ್ ಪ್ರಾಣ ತೆತ್ತನಂತೆ ಉಗ್ರರಿಂದ ರೈಫಲ್ ಕಸಿಯುವಂತಹ ಪ್ರಯತ್ನವನ್ನ ಆದಿಲ್ ಮಾಡ್ದ ಅನ್ನೋದು ಒಂದಷ್ಟು ಸ್ಥಳೀಯರ ಮಾತು. ಪ್ರವಾಸಿಗರ ರಕ್ಷಣೆ ಸಂದರ್ಭದಲ್ಲೇ ಆತನ ಸಾವಾಗಿದೆ ಅನ್ನೋದು ಬಹುತೇಕರು ಹೇಳ್ತಾ ಇರುವಂತಹ ವಿಚಾರ. ಸೊ ಆದಿಲ್ ಮನೆಯವರನ್ನ ಪಬ್ಲಿಕ್ ಟಿವಿ ಮಾತಾಡಿಸಿದೆ. ಪ್ರವಾಸಿಗರನ್ನ ರಕ್ಷಣೆ ಮಾಡಿದ ವಿಚಾರದಲ್ಲಿ ಘಟನೆ ಹೇಗಾಯಿತು, ಯಾವಾಗಾಯಿತು, ಎಷ್ಟೊತ್ತಿಗಾಯಿತು, ಆ ಧೈರ್ಯ ಹೇಗೆ ಪ್ರದರ್ಶನ ಮಾಡಿದ್ರು ಅವರು, ಮತ್ತೆ ಇನ್ನೂ ಕೆಲ ವಿಚಾರಗಳನ್ನು ಆದಿಲ್ ಸಹೋದರ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಏನೇನು ಹೇಳಿದ್ದಾರೆ ಅನ್ನೋದನ್ನ ಕೂಡ ಕೇಳಿಸ್ಕೊಳ್ಳೋಣ. ಪಹಲ್ಗಾಮ್ನ ಬೈಸರನ್ನಲ್ಲಿ ದಾಳಿ ಮಾಡಿದಂತಹ ಕೆಲವು ಉಗ್ರರು ಮುಸ್ಲಿಮರಲ್ಲ ಅನ್ನುವಂಥ ಕಾರಣಕ್ಕೆ ಕೆಲವು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಅಲ್ಲೇ ಸ್ಥಳದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಮಾತ್ರ ಧರ್ಮ, ಜಾತಿ, ಮತ, ಪಂಥ ಅಂತೆ ಯಾವುದನ್ನು ನೋಡದೆ ಅಲ್ಲಿದ್ದಂಥ ಮಹಿಳೆಯರು, ಪುರುಷರು, ಮಕ್ಕಳು, ಪ್ರವಾಸಿಗರನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ದ. ಭಯೋತ್ಪಾದಕರ ಗನ್ನನ್ನು ಕಸಿಯುವ ಪ್ರಯತ್ನದಲ್ಲಿ ಕೊನೆಗೆ ಆತ ಹತ್ಯೆ ಆಗ್ತಾನೆ. 3 ಗುಂಡುಗಳನ್ನು ಭಯೋತ್ಪಾದಕರು ಆತನ ಎದೆಗೆ ಇಳಿಸ್ತಾರೆ. ಕೊನೆಗೆ ಆತ ಒಂದಿಷ್ಟು ಸಮಯವನ್ನು ಭಯೋತ್ಪಾದಕರ ಜೊತೆಗೆ ಗುದ್ದಾಡುವ ಮೂಲಕ ಅಲ್ಲಿದ್ದಂಥ ಪ್ರವಾಸಿಗರನ್ನು ಬೇರೆಡೆಗೆ ಸ್ಥಳಾಂತರಿಸುವಂಥ ಕೆಲಸದಲ್ಲಿ ಆತ ಯಶಸ್ವಿ ಕೂಡ ಆಗಿದ್ದ. ಈಗ ಆತನ ಬಗ್ಗೆ ಎಲ್ಲೆಡೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆತನ ಸಾಹಸವನ್ನು ಎಲ್ಲರೂ ಕೂಡ ಮೆಚ್ಚುತ್ತಾ ಇದ್ದಾರೆ. ನಾನು ಇವತ್ತು ಅವರ ಮನೆಯಲ್ಲಿದ್ದೀನಿ. ಆತನ ಹೆಸರು ಸೈಯದ್ ಆದಿಲ್ ಶಾ ಅಂತ. ಈಗ ಅವರ ನಿವಾಸದಲ್ಲಿದ್ದೀನಿ. ಇದು ಪಹಲ್ಗಾಮ್ನಿಂದ 20 ಕಿಲೋಮೀಟರ್ ದೂರದಲ್ಲಿರುವಂಥ ಹಾಪತ್ಪುರ್ ಅನ್ನುವಂತಹ ಗ್ರಾಮದಲ್ಲಿ ಬರುತ್ತೆ. ಈತ ಪಹಲ್ಗಾಮ್ನಲ್ಲಿ ಕುದುರೆ ಸವಾರಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಸೊ ಪ್ರತಿನಿತ್ಯದಂತೆ ಆತ ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ದಾಳಿಯಾಗಿತ್ತು. ಈಗ ನೀವು ಆತನ ಮನೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಾಪತ್ಪುರ್ನಲ್ಲಿರುವಂತಹ ಪುಟ್ಟ ಗ್ರಾಮದಲ್ಲಿ ಅವರ ಅದೊಂದು ಸಣ್ಣ ಮನೆಯನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಬಹುಶಃ ಈ ಮನೆಯನ್ನು ನೋಡಿದರೆ ಅವರ ಆರ್ಥಿಕ ಪರಿಸ್ಥಿತಿ ಏನು ಅನ್ನುವಂಥದ್ದು ಕೂಡ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದಿಲ್ ಶಾ ಕುದುರೆ ಸವಾರಿ ಮಾಡಿಸುವಂಥ ಕೆಲಸ, ಪ್ರವಾಸಿಗರಿಗೆ ಗೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದ. ಎಂದಿನಂತೆ ಪ್ರತಿನಿತ್ಯವೂ ಕೂಡ ಆತ ಕೆಲಸಕ್ಕೆ ಹೋಗುವ ರೀತಿಯಲ್ಲಿ ಕೆಲಸಕ್ಕೆ ಹೋಗಿದ್ದ. ಈ ಸಂದರ್ಭದಲ್ಲಿ ಭಯೋತ್ಪಾದಕರು ದಾಳಿಯನ್ನು ಮಾಡ್ತಾರೆ. ಭಯೋತ್ಪಾದಕರು ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ತನ್ನ ಜೊತೆಗೆ ಬಂದಿದ್ದಂಥ ಕೆಲವು ಪ್ರವಾಸಿಗರನ್ನು ಜೀವಂತವಾಗಿ ಉಳಿಸುವಂಥ ಕಾರಣಕ್ಕೆ ಭಯೋತ್ಪಾದಕರ ಕೈಯಲ್ಲಿದ್ದಂತಹ ಗನ್ನನ್ನು ಕಸಿಯುವಂಥ ಕೆಲಸಕ್ಕೆ ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಭಯೋತ್ಪಾದಕರು ಮತ್ತು ಆತನ ನಡುವೆ ಒಂದಿಷ್ಟು ಕಾಳಗ ಕೂಡ ನಡೆಯುತ್ತೆ. ಕೊನೆಗೆ ಭಯೋತ್ಪಾದಕರು 3 ಗುಂಡುಗಳನ್ನು ಆತನ ಎದೆಗೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಆತ ಸ್ಥಳದಲ್ಲೇ ಮೃತಪಡ್ತಾನೆ. उनके सिस्टर है ना, आप बताइए ना। आदिल बहुत बहादुर इंसान था, बहुत अच्छा था, नेक इंसान था। 5 टाइम अपनी नमाज पढ़ता था, अपनी जान कुर्बान दे दी जी। आपने मैं कुछ इंटरव्यूज में देखा था उनको आप जाने के लिए मना किए थे, फिर भी दवाई की वजह से गया था, ऐसे हुआ बोल जी। मैंने उसको मना किया था, उसने बोला कि नहीं पापा के लिए दवाई लानी है, तो इसलिए वो चले गए, इसलिए वो चले गए। ಮತ್ತೆ ನಾನು ಅವ್ರ ಸಹೋದರರನ್ನ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅವರು ಇಲ್ಲೇ ಇದ್ದಾರೆ ನನ್ನ ಜೊತೆಗೆ. आपका नाम पे? मेरा नाम सईद नौशाद है। आपको कब सुना ये ऐसे हुआ बोल के? शाम के टाइम मैंने फिर लोकल पहलगाम में कंफर्म करवाया, तो मैं जब वो घर नहीं लौटे शाम तक मैं परेशान हो गया, घर वाले भी बहुत परेशान हो गए। तो फिर हम लोकल में कोशिश किए, पहलगाम में इधर उधर फ़ोन वोन किया, तो फिर पता चला लिस्ट में उनका भी नाम है जी। उससे पहले उनके साथ बातचीत हुआ था क्या? सुबह जब काम पे निकले थे, तो सुबह काम पे घर वालों को बोल के निकले थे मैं काम पे जा रहा हूँ। तो फिर उनका क्या होता था, सुबह जाते थे 8 बजे और शाम को 6, 7, 8 बजे लौटते थे। तो उस दिन का भी यही है, सुबह जब वो काम पे निकले तो हमारा क्या होता था, हम शाम को 4 बजे के बाद फ़ोन करने की कोशिश करते थे, कहाँ गए, कहाँ रह गए, वापस आए, किधर गए। तो उस दिन का भी यही है। तो फिर जब 2 बजे सुना, घर वालों ने सुना कि मतलब ऐसे ऐसे पहलगाम में ये मसला हुआ है, घर वाले परेशान हो गए। तो इन्होंने कांटेक्ट करने की कोशिश की, तो उनका फ़ोन नहीं लगा। फिर इन्होंने मुझे फ़ोन करके बोला कि भाई को फ़ोन करो, उनका फ़ोन नहीं लग रहा है। तो फिर मैंने जब फ़ोन किया 2 बजे से लेके 4, साढ़े 4 बजे तक उनका फ़ोन नहीं लगा, नेटवर्क से बाहर दिखा रहा था। तो फिर 5 बजे के आसपास उनका जो है फ़ोन नेटवर्क में आया, लेकिन कॉल किसी ने रिसीव नहीं की। तो फिर मैं शाम तक लगातार फ़ोन करता रहा,
शाम तक कोई खबर ना मिली, घर वाले बहुत ज़्यादा परेशान थे। फिर मैं ढूंढने के लिए निकला। मैं पहले पुलिस स्टेशन गया, वहाँ पे जो है उनका रिपोर्ट, मतलब वहाँ पे मिसिंग रिपोर्ट जो है डाला। उनको मैंने बोला मेरा भाई पहलगाम में था, आप उनका अगर कुछ पता चलता है, घर वाले बहुत परेशान हैं। उन्होंने नंबर वगैरह लिया, बोला कल हम आपको बता देते हैं, अभी आप घर जाओ, कोई मसला नहीं है। तो फिर शाम को लेट जब मैं वहाँ से वापस आया, घर पहुँचा, तो फिर मैंने लोकल में कंफर्म करवाया। तो फिर वहाँ पे पता चला कि उनकी जो है बॉडी हॉस्पिटल में है। जब वहाँ पे गोलियाँ चली, सारे लोग जो है भाग रहे थे। उन्होंने शायद पहले दो बच्चों को वहाँ से निकालने की कोशिश की है, निकाला है वहाँ से बाहर उनको बचा के। तो फिर जो वो लेडी थी जो रो रही थी, उनके वालिद के सर में गोली लगी थी। उनके वालिद को